ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಆಯೋಜಿಸುತ್ತಿರುವ 16ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳವು ಆಗಸ್ಟ್ 7 ಮತ್ತು 8ರಂದು ಮೂಡುಬಿದಿರೆಯ ಆಳ್ವಾಸ್ನ ವಿದ್ಯಾಗಿರಿ ಆವರಣದಲ್ಲಿ ನಡೆಯಲಿದೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಿವೇಕ ಆಳ್ವಾ, ಟ್ರಸ್ಟಿಗಳು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಇವರು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಪ್ರಸಾದ ಶೆಟ್ಟಿ, ಮುಖ್ಯಸ್ಥರು, ಪತ್ರಿಕೋದ್ಯಮ ವಿಭಾಗ, ಆಳ್ವಾಸ್ ಸ್ವಾಯತ್ತ ಕಾಲೇಜು ಮತ್ತು ಕುಮಾರಿ ರಂಜಿತಾ ಆಚಾರ್, ಮುಖ್ಯಸ್ಥರು, ಪ್ಲೇಸ್ಮೆಂಟ್ ವಿಭಾಗ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಾಗೂ ಬೇರೆ ಬೇರೆ ಇಂತಹ ಗವರ್ಮೆಂಟ್ ಕಾಲೇಜಿನ ಮಕ್ಕಳಿಗೆ ಯಾವತ್ತಿಗೂ ಒಂದು ಉದ್ಯೋಗಗಳ ಅವಕಾಶಗಳು ಕೇವಲ ಒಂದೇ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಮಾತ್ರ ಸಿಗಬಾರದು, ಇದು ಎಲ್ರಿಗೂ ಒಂದು ಸಿಗ್ಬೇಕಂತ ಒಂದು ಆಸಕ್ತಿಯಲ್ಲಿ ಕಳೆದ ಎಷ್ಟೋ ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಈ ವರ್ಷ ನಮಗೆ 350ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ಅದರ ಇಡೀ ಮಾಹಿತಿ ನಾನು ನಿಮ್ಮ ಮುಂದೆ ನಮ್ಮ ಏನ್ ಬ್ಯಾಕ್ ಎಂಡ್ ಇರ್ತೋ ಅದನ್ನು ಕಂಪ್ಲೀಟ್ ನಿಮ್ಮನ್ನು ತೋರಿಸ್ತೇವೆ. ಮುಖ್ಯವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ನಾವು ಯಾಕೆ ಮಾಡ್ತಿದ್ದೇವೆ ಹೇಳಿದ್ರೆ, ಎಲ್ಲಾ ಕಂಪನಿಗಳ ಮಾಹಿತಿಗಳು ಮಕ್ಕಳಿಗೆ ಒಂದು ಹೇಗೆ ಇದಕ್ಕೆ ಪೂರ್ವ ತಯಾರಿ ಮಾಡಬೇಕು ಅದರ ವಿಚಾರದಲ್ಲಿ ಈ ಇಡೀ ಪತ್ರಿಕಾಗೋಷ್ಠಿ ಇವತ್ತು ನಡೀತದೆ. ಮುಖ್ಯವಾಗಿ ನಾನು ಎಲ್ಲ ಮಾಧ್ಯಮದ ಮುಖಾಂತರ ಏನ್ ಕೇಳುದು ಹೇಳಿದ್ರೆ, ಮಕ್ಕಳು www.alvaspragati.com ಇದರಲ್ಲಿ ರಿಜಿಸ್ಟರ್ ಮಾಡಬೇಕು. ಯಾಕೆ ಹೇಳಿದ್ರೆ ಇದು ಕೇವಲ ಪ್ರಗತಿ ಉದ್ಯೋಗ ಮೇಳ ಕೇವಲ 2 ದಿನಕ್ಕೆ ಮಾತ್ರ ಸೀಮಿತಗೊಳ್ಳುವುದಿಲ್ಲ. ಇದರ ನಂತರ ಕೂಡ ಎಷ್ಟೋ ಬಾರಿ ಕಂಪನಿಯ ರಿಕ್ವೈರ್ಮೆಂಟ್ಗಳು ಬರುವಾಗ ನಾವು ಬಾರಿ ಇದೇ ಡೇಟಾವನ್ನು ಹಲವಾರು ಕಂಪನಿಗಳಿಗೆ ನಾವು ಕೊಡ್ತಾ ಇರ್ತೇವೆ. ಆ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ನಾವು ಹೇಳುದು. ಆದ್ರೂ ಕೆಲವು ಬಾರಿ ಈ SLC PUC ಅನ್ಎಜುಕೇಟೆಡ್ ಯಾರಾದ್ರೂ ಬಂದ್ರೆ ಅವರಿಗೆ ಒಂದು ಅನುಕೂಲ ಆಗ್ಬೇಕಂತ ಆ ದೃಷ್ಟಿಯಲ್ಲಿ ನಾವು ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಇಟ್ಕೊಳ್ತೇವೆ. ಇನ್ನೊಂದು ಏನ್ ವಿಚಾರ ಹೇಳಿದ್ರೆ, ಕೇವಲ ರಿಜಿಸ್ಟರ್ ಮಾತ್ರ ಮಾಡುವುದಲ್ಲ, ಅದರ ಜೊತೆಗೆ ಇವುಗಳು ಯಾವ್ಯಾವ ಕಂಪನಿಗಳು ಭಾಗವಹಿಸ್ತದೆ ಅದರ ಪೂರ್ತಿ ಮಾಹಿತಿ ಎಲ್ರಿಗೂ ಲಭ್ಯವಿದೆ. ನಾನು ಇದನ್ನು ಮುಂದಕ್ಕೆ ನಾನು ತೋರಿಸ್ತೇನೆ ನಿಮಗೆ. ಈ ಮಾಹಿತಿಗಳು ಪಡಲಿಕ್ಕೆ ಏನು ಕಷ್ಟ ಇಲ್ಲ. 2-3 ಈ ಸೈಟ್ ಅಲ್ಲಿ ಎಲ್ಲಾ ಮಾಹಿತಿಗಳು ಕ್ವಾಲಿಫಿಕೇಶನ್ ಪ್ರಕಾರ ಕಂಪನಿ ಯಾವುದು, ನಮ್ಮ ಬೇರೆ ಬೇರೆ ವಿಭಾಗಗಳು ಒಂದು 14 ವಿಭಾಗಗಳಿದೆ. ಅದೆಲ್ಲ ಮಾಹಿತಿಗಳು ಕೂಡ ಇದರಲ್ಲಿ ಆಲ್ರೆಡಿ ಲಭ್ಯವಿದೆ. ಇನ್ನು ಲಾಸ್ಟ್ ಒಂದು 5 ದಿನ ಇರುವಾಗ ನಾವು ಏನ್ ಮಾಡ್ತೇವೆ ಹೇಳಿದ್ರೆ, ಒಂದು ಜೆಮಿನಿ ಬಾಟ್ ಅನ್ನು ಕೂಡ ಇದರಲ್ಲಿ ಡಿಪ್ಲಾಯ್ ಮಾಡಿಕೊಂಡು ಮಕ್ಕಳಿಗೆ ಇನ್ನೂ ಅನುಕೂಲ ಆಗಲಿ ಅಂತ ಆ ದೃಷ್ಟಿಯಲ್ಲಿ ಈ ಜೆಮಿನಿ ಬಾಟ್ ಅಲ್ಲಿ ಇವರುಗಳು ಅವರ CV-ಗಳನ್ನು ಹಾಕಿದ್ರೆ, ಹೋದ ವರ್ಷ ನಾವು ಫಸ್ಟ್ ಟೈಮ್ ನಾವು ಮಾಡಿದ್ದು, ಈ ವರ್ಷ ಕೂಡ ಇಡೀ ನಾವು ನಮ್ಮ ಇನ್ಫಾರ್ಮೇಶನ್ ಅನ್ನು ಆ ಬಾಟಿಗೆ ಲೋಡ್ ಮಾಡಿ ಮಕ್ಕಳಿಗೆ ಅವರ ಕ್ವಾಲಿಫಿಕೇಶನ್ ತಕ್ಕಂತ, ಅವರ ಇಂಟ್ರೆಸ್ಟ್ ತಕ್ಕಂತ ಯಾವ ಕಂಪನಿಗಳಿದೆ, ಯಾವ ರೂಮ್ ನಂಬರ್ ಅಲ್ಲಿ ಇದೆ, ಎಲ್ಲ ಮಾಹಿತಿಗಳು ಕೂಡ ಅದರಲ್ಲಿ ಲಭ್ಯವಿದೆ. ನಾನು ಇಷ್ಟೇ ಕೇಳಿದೆ, ಯಾಕೆ ಹೇಳಿದ್ರೆ ಜೋರು ಈ ಪ್ರದೇಶದಲ್ಲಿ ಮಳೆ ಬರ್ತಾ ಉಂಟು. ಸುಮಾರು ಕಂಪನಿಗಳು 350 ಕಂಪನಿಗಳು ಬರ್ಲಿಕ್ಕಿದ್ದಾರೆ. ಅದರ ಜೊತೆಗೆ ಒಂದು 700 ಬೇರೆ ಬೇರೆ ಸಿಬ್ಬಂದಿಗಳು, ಕಂಪನಿಯ ಸಿಬ್ಬಂದಿಗಳು ಬರ್ಲಿಕ್ಕಿದ್ದಾರೆ. ಅವರಿಗೆ ಕರ್ಕೊಂಡು ಬರುವ, ಅವರಿಗೆ ಅಕೊಮಡೇಷನ್ ಕೊಡುವ, ಇಡೀ ಒಂದು ವ್ಯವಸ್ಥೆ ಮಾಡುವ ಜವಾಬ್ದಾರಿ ನಮ್ಮದು. ಈಗ ಮಳೆಗೆ ಅನುಕೂಲ ಆಗಲಿ ಅಂತ ನಾವು ಕೆಲವು ಪ್ರದೇಶಗಳಿಂದ, ಇದು ಪುತ್ತೂರಾಗ್ಲಿ, ಬ್ರಹ್ಮಾವರ ಆಗ್ಲಿ, ಬೈಂದೂರಾಗ್ಲಿ, ಬೇರೆ ಬೇರೆ ಕಡೆ ನಾವು ನಮ್ಮ ಬಸ್ಗಳನ್ನು ಕೂಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಾನಿಷ್ಟೇ ನಿಮ್ಮ ಮುಖಾಂತರ ಕೇಳುವುದೇನು ಹೇಳಿದ್ರೆ, ಇದನ್ನು ಸ್ವಲ್ಪ ಪ್ರಿಪರೇಷನ್ ಹಂತದಲ್ಲಿ ಯಾರು ಮಕ್ಕಳು ಅವರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ. ನೇರವಾಗಿ ಉದ್ಯೋಗ ಮೇಳಕ್ಕೆ ಬರುವುದಲ್ಲ. ಎಷ್ಟೋ ಬಾರಿ ಅಲ್ಲಿ ನೇರವಾಗಿ ಬಂದು ಏನೇ ಮಾಹಿತಿ ಇಲ್ಲದ್ರೆ ಅವ್ರು ಭಾರಿ ಕಷ್ಟಪಡ್ತಾರೆ. ಆ 350 ಕಂಪನಿಗಳನ್ನು, ಯಾವ ಕಂಪನಿಗಳು ಅವರ ತಕ್ಕಂತ ಕಂಪನಿಗಳು, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಆಲ್ಮೋಸ್ಟ್ 1-2 ಗಂಟೆ ತಾಗ್ತದೆ. ನಿಮ್ಗೆ ಗೊತ್ತಿರ್ಲಿ, ಹೋದ ಬಾರಿ ಕೂಡ ನಾನು ತೋರಿಸಿದೆ. ಇಂಥ ಪುಸ್ತಕಗಳನ್ನು ಎಲ್ಲ ಮಕ್ಕಳಿಗೆ ನಾವು ನೀಡ್ತೇವೆ. ಯಾಕೆ ಹೇಳಿದ್ರೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ಗಳು ಕೂಡ ಈ ಪುಸ್ತಕದಲ್ಲಿ ಇದೆ. ಈ ಇನ್ಫಾರ್ಮೇಶನ್ ಈಗಲೇ ನೀವು ಸೈಟ್ ಅಲ್ಲಿ ಕೂಡ ನೀವು ಗಮನಿಸಿದ್ರೆ ಎಲ್ಲ ಮಾಹಿತಿಗಳು ಕ್ವಾಲಿಫಿಕೇಶನ್ ಪ್ರಕಾರ ನೋಡಿ, ಇಲ್ಲಿ ಪಕ್ಕದಲ್ಲಿ ನೀವು ನೋಡಿದ್ರೆ
SLC ಮಕ್ಕಳಿಗೆ, PUC ಮಕ್ಕಳಿಗೆ, NE ಡಿಗ್ರಿ ಮಕ್ಕಳಿಗೆ, ಈಗ NE ಡಿಗ್ರಿ ಅಂತ ತಗೊಂಡ್ರೆ BBM BCom ತಗೊಳ್ಳಿ, ಎಲ್ಲ ಕಂಪನಿಗಳು ಏನು ಕ್ವಾಲಿಫಿಕೇಶನ್, ಸ್ಯಾಲರಿ ಎಷ್ಟು, ಅವರ ಕಟ್ ಆಫ್ ಏನು, ಎಕ್ಸ್ಪೀರಿಯನ್ಸ್ ಏನ್ ಬೇಕು, ಎಲ್ಲಿ ಲೊಕೇಶನ್ ಎಲ್ಲಿ, ಎಲ್ಲ ವಿಚಾರಗಳು ಕೂಡ ಎಲ್ಲ ಮಕ್ಕಳಿಗೆ ಎಲ್ಲರ ಕೈಯಲ್ಲಿದೆ. ನೀವು ನಿಮ್ಮ ಮೊಬೈಲ್ ಮುಖಾಂತರ ನೀವು ಇದನ್ನು ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡಿಬಹುದು. ನಾನು ಇದು ಅಗತ್ಯ ವಿಚಾರ, ಯಾಕೆ ಹೇಳಿದ್ರೆ ಸುಮ್ಮನೆ ಒಂದು ಉದ್ಯೋಗ ಮೇಳಕ್ಕೆ ಬರುದು ಮಾತ್ರ ಅಲ್ಲ, ಇಂಥ ಪುರತಯಾರಿಗಳು ಅವರು ಮಾಡಿದ್ರೆ ನಾಳ್ದು ಅವರು ಕೂಡ ಐಡೆಂಟಿಫೈ ಮಾಡಬಹುದು ಈ ಕಂಪನಿಗಳು ಯಾವ ಲೊಕೇಶನ್. ಈಗ ಸುಮಾರು ಜನರಿಗೆ ಆಗ್ತದೆ, ನಾನು ಮಂಗಳೂರಲ್ಲಿ ನಂಗೆ ಜಾಬ್ ಬೇಕು, ನಂಗೆ ಬ್ರಹ್ಮಾವರದಲ್ಲಿ ಜಾಬ್ ಬೇಕು, ಇದೆಲ್ಲ ಜಾಬ್ನ ಮಾಹಿತಿ, ಕ್ವಾಲಿಫಿಕೇಶನ್ ಮಾಹಿತಿ, ಸಂಬಳ ಎಷ್ಟು, ಎಲ್ಲಾ ಮಾಹಿತಿಗಳು ಇದರಲ್ಲಿ ಲಭ್ಯವಿದೆ. ಆ ಕಾರಣಕ್ಕಾಗಿ ನಾನು ಎಲ್ರಿಗೂ ಕೇಳೋದು, ಯಾಕೆ ಹೇಳಿದ್ರೆ ಸುಮ್ಮನೆ ಉದ್ಯೋಗ ಮೇಳಕ್ಕೆ ಬರುದು ಬೇಡ, ಅವರು ಇದನ್ನು ತಿಳ್ಕೊಂಡು ಆ ಉದ್ಯೋಗ ಮೇಳಕ್ಕೆ ಭಾಗವಹಿಸಬೇಕು. ಇವತ್ತು ಕೆಲವು ಈಗ ITS ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್, ಫಾರ್ಮಾ, ಸೇಲ್ಸ್, ರಿಟೇಲ್, ಬ್ಯಾಂಕಿಂಗ್, ಫಿನಾನ್ಸ್, ಹಾಸ್ಪಿಟಾಲಿಟಿ, ಎಜುಕೇಶನ್, ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್, ಮೀಡಿಯಾ, ಇಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಶನ್, ಇಷ್ಟು ಸೆಕ್ಟರ್ಸ್ ಅಲ್ಲಿ ಕಂಪನಿಗಳು ಭಾಗವಹಿಸ್ತಾರೆ. ಈಗಾಗಲೇ 326 ಕಂಪನಿಗಳು, ಇವ್ರಿಗೆ ನಾವು ಕನ್ಫರ್ಮೇಶನ್ ನಾವು ಕೊಟ್ಟಿದ್ದೇವೆ. ನಿಮ್ಗೆ ಅದು ಮಾಹಿತಿ ಕೂಡ ನೋಡ್ಬೇಕಿದ್ರೆ ಇದು ನನ್ನ ಬ್ಯಾಕ್ ಎಂಡ್. ನಾವು ಬ್ಯಾಕ್ ಎಂಡ್ ಅಲ್ಲಿ ನೀವು ಗಮನಿಸಿದ್ರೆ ಈಗ ಒಂದು ಇಲ್ಲಿ ಮೇಲೆ ನೀವು ನೋಡಿದ್ರೆ 329 ಇಷ್ಟು ಕಂಪನಿಗಳನ್ನು ಆಲ್ರೆಡಿ ನಾವು ಅಪ್ರೂವಲ್ ಕೊಟ್ಟಿದ್ದೇವೆ. ಹಾಗೇನೆ ಎಷ್ಟೋ ಕಂಪನಿಗಳು ನೀವು ಆಕ್ಚುಲಿ ಗ್ರಾಫ್ ನೋಡಿದ್ರೆ ಇಷ್ಟುವರೆಗೆ 389 ಕಂಪನೀಸ್ ಇವ್ರು ರಿಜಿಸ್ಟರ್ ಮಾಡಿದ್ರು. ಟೋಟಲ್ ನಾವು ರಿಜೆಕ್ಟ್ ಕೂಡ ಮಾಡ್ತೇವೆ, ಯಾಕೆ ಹೇಳಿದ್ರೆ ಕಂಪನಿ ಬ್ಯಾಡ್ ಏನಂತಲ್ಲ, ನಾವು ಬೇಸಿಕ್ಲಿ ನಾವು ಕನ್ಸಲ್ಟೆನ್ಸಿ ಹಾಗೂ ಯಾವ ಕಂಪನಿಗಳಿಗೆ ಇಲ್ಲಿ ಜನರು ಲಭ್ಯವಾಗುದಿಲ್ಲ ಅಂತ ಕಂಪನಿಗಳಿಗೆ ನಾವು ರಿಜೆಕ್ಟ್ ಮಾಡ್ತೇವೆ. ಕೆಲವು ಬಾರಿ ಈ ಪ್ರದೇಶದಲ್ಲಿ ಆ ಮಕ್ಕಳು ಸಿಗುದಿಲ್ಲ, ಆ ಕಾರಣಕ್ಕಾಗಿ ಅವರನ್ನು ರಿಜೆಕ್ಟ್ ಮಾಡ್ತೇವೆ. ಮತ್ತೆ ಇನ್ನು 26 ಕಂಪನಿಗಳು ರಿಜಿಸ್ಟರ್ ಆಗಿದೆ, ಅದು ಪೈಪ್ಲೈನ್ ಅಲ್ಲಿ ಇದೆ. ಈ ವರ್ಷ 350 ಕಂಪನಿಗಳು ಬರೋದು ನಿಶ್ಚಯ. ಸೊ ಅದು 100% ಬರ್ತದೆ. ಇದು ಬಿಟ್ಟು ಇಷ್ಟು ಕಂಪನಿಗಳು ಇಷ್ಟು ವರ್ಷ ಈಗ ಟೋಟಲ್ 24,000 ಬೇರೆ ಬೇರೆ ಕ್ವಾಲಿಫಿಕೇಶನ್ ಪ್ರಕಾರ ಅಲ್ಲಿ ಜಾಬ್ಸ್ ಇದೆ. ಆಲ್ರೆಡಿ ಪ್ಯಾಂಪ್ಲೆಟ್ ಕೂಡ ನಾವು ಪೇಪರ್ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಆ ಕಾರಣಕ್ಕಾಗಿ ನಾವು ಈ ಓರಿಯಂಟೇಶನ್ ಪ್ರೋಗ್ರಾಮ್ಗಳು ಹಲವು ಜಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 3 ಕಡೆ ಆ ಓರಿಯಂಟೇಶನ್ ಮುಗೀತು. ಇನ್ನು ನಾಳೆ ಬಂಟ್ವಾಳದಲ್ಲಿ, ಹಾಗೆ ಪುತ್ತೂರು, ಕುಂದಾಪುರ, ಸುಬ್ರಹ್ಮಣ್ಯ, ಮೂಡುಬಿದ್ರಿ, ಮಂಗಳೂರು, ಕಾಪು ಹಾಗೂ ಉಪ್ಪಳ, ಇಷ್ಟು ಬೇರೆ ಬೇರೆ ತಾಲೂಕುಗಳಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರ ಜೊತೆ ಸೇರ್ಕೊಂಡು ನಾವು ಈ ಓರಿಯಂಟೇಶನ್ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ನಾನು ಏನ್ ಗಮನಿಸ್ತಿದ್ದೇನೆ ಹೇಳಿದ್ರೆ, ಕೆಲವು ಬಾರಿ ಈ ಓರಿಯಂಟೇಶನ್ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಸ್ಟೂಡೆಂಟ್ ಬರ್ತಿದ್ದಾರೆ. ಆ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಅವರಿಗೆ ಮಾಹಿತಿ ಪಡಿಬಹುದು, ಕಂಪನಿಗಳ ಮಾಹಿತಿ ಪಡಿಬಹುದು. ನಮ್ಗೆ ಆಸೆ ಏನ್ ಹೇಳಿದ್ರೆ, ಯಾರು ಪಾಸ್ ಔಟ್ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಆಗಿದವರು ಸ್ವಲ್ಪ ಅಲ್ಲಿ ಬಂದು ತಿಳ್ಕೊಳ್ಳಿ. ಯಾಕೆ ಹೇಳಿದ್ರೆ ಈಗ ಅವರಿಗೆ ನಮ್ಮ ಕಡೆ ಇಡೀ ಮೂಡುಬಿದಿರೆ ಬರುವ ಅಗತ್ಯ ಇಲ್ಲ, ಅಲ್ಲಿಯೇ ಅವರು ಇಡೀ ಇನ್ಫಾರ್ಮೇಶನ್ ಅವ್ರು ಪಡಿಬಹುದು. ಸೊ ಅದನ್ನು ಕೂಡ ನಾವು ಆಯೋಜಿಸ್ತೇವೆ. ಯಾಕೆ ಹೇಳಿದ್ರೆ ನಾವು ಮುಂಚೆಯಿಂದ ನಮ್ಮ ಆಸೆ ಏನಿತ್ತು, ಆದಷ್ಟು ಇಂಥ ಬೇರೆ ಬೇರೆ ಗ್ರಾಮೀಣ ಭಾಗದ ಮಕ್ಕಳೇ ಬರ್ಬೇಕಂತ. ಇವತ್ತು ಏನಾಗ್ತದೆ, ಜಾಸ್ತಿ ನಮ್ಗೆ ಸಿಟಿ ಕಡೆಯಿಂದ ಮಕ್ಕಳು ನಾವು ಕಾಣ್ತಾರೆ, ಜಾಸ್ತಿ ಇಂಜಿನಿಯರಿಂಗ್ ಮಕ್ಕಳು ಕಾಣ್ತಾರೆ. ನಾನು ತೋರಿಸಲೇಬೇಕು. ಯಾಕೆ ಹೇಳಿದ್ರೆ ಈಗ ಇಷ್ಟು ಕಂಪನಿಗಳು ರಿಜಿಸ್ಟರ್ ಆಗಿದೆ. ನಾಳ್ದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಟೋಟಲ್ ಅರೌಂಡ್ 15,000 ಜನ 20,000 ಜನ ಬರ್ತಾರೆ. ಆದ್ರೂ ನೀವು ರಿಜಿಸ್ಟ್ರೇಷನ್ ನೀವು ನೋಡಿದ್ರೆ, ಮಕ್ಕಳ ರಿಜಿಸ್ಟ್ರೇಷನ್ ನೋಡಿದ್ರೆ, ಯಾಕೆ ಹೇಳಿದ್ರೆ ಈಗ ಇವತ್ತೇ ಶುರು ಆಯ್ತು, ನಿನ್ನೆಗೆ ಒಂದು 500 ಜನ ಟಕ್ ಅಂತ ರಿಜಿಸ್ಟರ್ ಆದ್ರು. ಈಗ ಇನ್ನೊಂದು 2 ದಿನ ಹೋದ್ರೆ ಅರೌಂಡ್ 1,000 ಜನ ದಿನಕ್ಕೆ ರಿಜಿಸ್ಟರ್ ಆಗ್ತಾರೆ. ಇವ್ರು ಲಾಸ್ಟ್ ಮೂಮೆಂಟ್ ರಿಜಿಸ್ಟರ್ ಆಗ್ತದೆ. ನೀವು ನನ್ನ ಇಡೀ ಕಂಪನಿಗೆ ಲೋಡ್ ನೋಡಿ. ಈಗ ಸ್ವಲ್ಪ ದೀರ್ಘವಾಗಿ ನಾನು ಮಾತಾಡ್ತೇನೆ, ಯಾಕೆ ಹೇಳಿದ್ರೆ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿರ್ಲಿ ಅಂತ. ಈ ಖಾಲಿ BTech ನೋಡಿದ್ರೆ ನೋಡಿ, 1,600 ಚಿಲ್ಲರ BTech, ಅದರಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ 710, ಇನ್ನು IS ಎಲ್ಲ ಸೇರಿಸಿದ್ರೆ 1,000. ನನ್ನ ಅಂದಾಜಿ ಈ ಸಲ 5,000 ಕೇವಲ IT ಅವರೇ ಬರ್ತಾರೆ ಅಂತ ನಂಗೆ ಒಂದು ಅಂದಾಜಿದೆ. ನೀವು ಇಡೀ ಒಂದು ಲೋಡ್ ಚೆಕ್ ಮಾಡಿದ್ರೆ 200 ಕೋರ್ ಜಾಬ್ಸ್ ಗಳು. ಈಗ ನೀವು ಅರ್ಥ ಮಾಡ್ಕೊಳ್ಬೇಕು, ಈಗ ಹನಿ ಜೊತೆಗೆ ಮಾಡಿ ನಾವು ಒಂದು ಸಾಗರ ಮಾಡಿದ್ದೇವೆ. ಕೋರ್ ಜಾಬ್ಸ್ ಗಳು 200 ಕೋರ್ IT ಕೋರ್ ಜಾಬ್ಸ್ ಇರ್ಬೋದು. ಅದು ಬಿಟ್ಟು 2,500 ನಾನ್ ಕೋರ್ ಜಾಬ್ಸ್ ಅವರಿಗೆ ಸಿಗ್ತದೆ. ಹಾಗೆ ನೀವು ನೋಡಿದ್ರೆ ಮೆಕ್ಯಾನಿಕಲ್ ನೋಡಿ, ಮೆಕ್ಯಾನಿಕಲ್ ಅಲ್ಲಿ 55 ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ. ಆಲ್ಮೋಸ್ಟ್ 200-250 ನನ್ನ ಲೆಕ್ಕ 500 ಜಾಬ್ಸ್, ಕೋರ್ ಜಾಬ್ಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದೆ.
ಇಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಡಿಸ್ಪ್ಯಾರಿಟಿಯನ್ನು ನಾವು ಇದರಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಸೊ ಆ ಕಾರಣಕ್ಕಾಗಿ ಇವತ್ತು ನೀವು ದೊಡ್ಡ ಸಂಖ್ಯೆಯಲ್ಲಿ ಡಿಗ್ರಿ ಮಾಡಿದವರಿಗೆ, ಡಿಗ್ರಿ ಮತ್ತು PG ಮಾಡಿದವರಿಗೆ, ಇವತ್ತು PG ಯ ಸಂಖ್ಯೆ ಇಷ್ಟುವರೆಗೆ ಒಳ್ಳೆ ಸಂಖ್ಯೆ, 1,500 ತನಕ PG ಮಕ್ಕಳು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಇದಕ್ಕಿಂತ ಹೆಚ್ಚು ರಿಜಿಸ್ಟರ್ ಆಗ್ತಾರೆ. ಒಂದು 4,000 ಬಂದರೂ ಕೂಡ ಅದಕ್ಕೆ 100% ಎಷ್ಟೋ ಕೋರ್ ಜಾಬ್, ಆಡಿಟ್ ಜಾಬ್ಸ್ ಅಂತ ಸುಮಾರು ಜಾಬ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ, ಸೆಕ್ಟರ್ ವೈಸ್ ಹೇಳ್ತಾ ಹೋಗ್ತೇನೆ. ಸುಮಾರು HR ಜಾಬ್ಸ್, ಒಂದು 300ಕ್ಕೂ ಜಾಸ್ತಿ HR ಜಾಬ್ಸ್ ನಾವು ಕಾಣ್ತಿದ್ದೇವೆ.